ಮಾನ್ಯ ಅಧ್ಯಕ್ಷರೇ, ಇದು ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್. ಇದು ಜುಲೈನಲ್ಲಿ ಬಜೆಟ್ ಮಂಡಿಸಿದ್ದೆ. ಜುಲೈ ಬಜೆಟ್ ಆದಮೇಲೆ ಕೆಲವು ಖರ್ಚುಗಳಿಗೆ ಕಾಂಟಿಜೆನ್ಸಿ ಫಂಡ್ನಿಂದ ದುಡ್ಡು ಕೊಟ್ಟಿರ್ತೀವಿ. ಅದು ಸದನದಲ್ಲಿಟ್ಟು ಪಾಸ್ ಮಾಡ್ಕೋಬೇಕು. ನೀವು ತಕರಾರು ಮಾಡಿಲ್ಲ ಪಾಪ, ತಕರಾರು ಮಾಡೇ ಇಲ್ರಿ. ಆಯ್ತು, ಈಗ ಹೌದನ್ಬೇಕು ಇಲ್ಲ ಅನ್ನೋರು ಮಕ್ಕಳ್ಬೇಕು. ಅವರು ಮಾನ್ಯ ಸದಸ್ಯರು ಅವರ ಅಭಿಪ್ರಾಯ ಹೇಳಿದ್ದಾರೆ, ನಿಮ್ಮ ಅಭಿಪ್ರಾಯನೂ ಹೇಳಿದ್ದೀರಿ. ಈಗ ನಾನು ಉತ್ತರ ಕೊಡ್ತಾ ಇದ್ದೀನಿ. ಸ್ವಲ್ಪ ದಯಮಾಡಿ ಕೇಳಿ ಅಷ್ಟೇ. ಮಾನ್ಯ ಸೋಮಶೇಖರ್ ಮಾತಾಡ್ತಾರಂತ. ಇದು ಮುಖ್ಯಮಂತ್ರಿ ಸೋಮಶೇಖರ್ ಮಾತಾಡ್ತಾರ. ಸೋಮಶೇಖರ್ ಏನ್ ನೀನ್ ಮಾತಾಡ್ಬೇಕಾ? ಅಧ್ಯಕ್ಷರೇ, ಪೂರಕ ಅಂದಾಜುಗಳ ಮೊದಲನೇ ಕಂತು ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಹೊರಟಿದ್ದಾರೆ. ಸುಮಾರು 13ರಿಂದ 18 5 ಬಜೆಟ್ಗಳನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಯಾವುದೇ ವಿಧವಾದ ಯಾರಿಗೂ ಮಾತಾಡದೆ ಅವಕಾಶ ಕೊಡದೇ ಇರತಕ್ಕಂಥದ್ದನ್ನು, ಬಜೆಟನ್ನು, ಫೈನಾನ್ಸನ್ನು ಡಿಸಿಪ್ಲಿನ್ ತಂದಿರತಕ್ಕಂಥವ್ರು ಮುಖ್ಯಮಂತ್ರಿಗಳು. ಅದೇ ರೀತಿ ವ್ಯವಸ್ಥಿತವಾಗಿ ಬಸವರಾಜ ರೆಡ್ಡಿಯವರು ಕೂಡ ಎಕ್ಸ್ಪರ್ಟ್ ಇದ್ದಾರೆ. ಬಟ್ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವರಿಗೆ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು ಇರ್ಬೋದು. ಇಲ್ಲ, ಬಸವರಾಜ ರೆಡ್ಡಿಯವರು ಯಾವತ್ತೂ ಕೂಡ ಮಾತನಾಡ್ತಕ್ಕಂಥದ್ದು ಅಥೆಂಟಿಕೇಟೆಡ್ ಆಗಿ ಮಾತಾಡ್ತಾರೆ. ನಾನು 13-18 ಫೈನಾನ್ಸ್ ಮಾತಾಡ್ತಕ್ಕಂಥದ್ದು ನೋಡಿದ್ದೇನೆ. ಅದು ನಮ್ದು ಯಾರ್ದು ತಕರಾರಿಲ್ಲ. ಅದರಿಂದ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಏನಿದ್ರ ಪೂರಕ ತಂದಿದ್ದಾರೆ ಅದನ್ನು ನಾವು ಒಪ್ತೇವೆ, ಬೇರೆ ಮಾತುಕತೆ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಕಾಂಗ್ರೆಸ್ MLAಗಳಿಗೆ 25 ಕೋಟಿ ಏನು ಕೊಡೋದಿಲ್ಲ, ಅವ್ರಿಗೂ ಕೊಟ್ಟುಬಿಟ್ಟು ಸಂತೋಷ. ಅದಿಲ್ಲ ಇದರಲ್ಲಿ. ಮಾನ್ಯ ಅಧ್ಯಕ್ಷರೇ, ಇದು ಒಂದು ಪೂರಕ ಅಂದಾಜುಗಳು. ಜುಲೈನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾನು 23-24ಕ್ಕೆ ಬಜೆಟ್ ಮಂಡಿಸಿದೆ. ಆ ಬಜೆಟ್ ಆದಮೇಲೆ ಕೆಲವು ಖರ್ಚುಗಳು ಬರ್ತವೆ. ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ಆರ್ಟಿಕಲ್ 205 ಕ್ಲಾಸ್ 1A ಅದಕ್ಕೋಸ್ಕರನೇ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ಈ ಥರದವೆಲ್ಲ ಬರ್ತವೆ ಅಂತೇಳಿ ಈ ಖರ್ಚು ಮಾಡಿರ್ತೀವಲ್ಲ ನಾವು, ಇದನ್ನು ಪೂರಕ ಅಂದಾಜುಗಳ ಮೂಲಕ, ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಮೂಲಕ, ಆನ್ಯುವಲ್ ಸ್ಟೇಟ್ಮೆಂಟ್ನಲ್ಲಿ ಬಂದಿರಲ್ಲ ಇವೆಲ್ಲ, ಪೂರಕ ಅಂದಾಜುಗಳ ಮೂಲಕ ನಾವು ಸದನದಲ್ಲಿಟ್ಟು ಸದನದ ಒಪ್ಪಿಗೆಯನ್ನು ಪಡ್ಕೋಬೇಕಾಗುತ್ತೆ. ಇದಕ್ಕೆ ಪೂರಕ ಅಂದಾಜುಗಳು ಅಂತ ಕರೀತಾರೆ. ಅದಕ್ಕೆ ಸಂವಿಧಾನದಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಾಲದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಇಂತಹ ಪೂರಕ ಅಂದಾಜುಗಳನ್ನು ಮಂಡಿಸಿರ್ತಾರೆ. 1, 2, 3, 4. ನಾನು ಇದು ಮೊದಲನೇ ಕಂತು. ಮತ್ತು ಈ ಪೂರಕ ಅಂದಾಜುಗಳು ಎಷ್ಟಪ್ಪ ಇದೆ ಅಂತಂದರೆ, ಒಟ್ಟು ಬಜೆಟ್ ಗಾತ್ರದ ಖರ್ಚು ಮಾಡ್ತೀವಲ್ಲ ನಾವು ಈ ವರ್ಷದಲ್ಲಿ, ಸುಮಾರು 3,41,321 ಕೋಟಿ ಖರ್ಚು ಮಾಡ್ತೀವಿ. 3,41,321 ಕೋಟಿ ಖರ್ಚು ಮಾಡ್ತೀವಿ. ಇದರಲ್ಲಿ ನಾವು ಈ ಪೂರಕ ಅಂದಾಜುಗಳಲ್ಲಿ ಸದನದ ಒಪ್ಪಿಗೆ ಕೇಳ್ತಾ ಇರ್ತಕ್ಕಂಥದ್ದು 3,542.10 ಕೋಟಿ. 3,542.10 ಕೋಟಿ. ಅದು ಒಟ್ಟು ಖರ್ಚಿನ 1% ಮಾತ್ರ. ಇದು ಮೊದಲನೇ ಕಂತು. ಬಜೆಟ್ ಮಂಡಿಸುವಾಗ ಎರಡನೇ ಕಂತು ಬರಬಹುದು. ಅದಕ್ಕಿಂತ ಹಿಂದೆ ಬಜೆಟ್ ಮಂಡಿಸಿದಾಗ ಒಂದು ಬಂದಿತ್ತು. ಸೊ ಇದು ಸದನ ಪಾಸ್ ಮಾಡಿದೆ.
ಬಜೆಟನ್ನು ಪಾಸ್ ಮಾಡಿದೆ. ಈಗ ಪೂರಕ ಅಂದಾಜುಗಳು ಮಾಡಬೇಕಲ್ಲ. ಅದು ಮಾಡಬೇಕಾದ್ರೆ ಒಟ್ಟು 3,452 ಕೋಟಿ .10 ಇದ್ದರೂ ಕೂಡ ಇದರಲ್ಲಿ ಕೇಂದ್ರ ಸರ್ಕಾರದಿಂದ $684 ಕೋಟಿ ಬರ್ತದೆ. ಅದು ಲೆಕ್ಕ ಇಡಬೇಕು, ಇಲ್ಲಿ ಸದನದ ಮುಂದೆ ಇಡಬೇಕು. ಆಮೇಲೆ ರಿಸರ್ವ್ ಫಂಡ್ ಠೇವಣಿಗಳಿಂದ 327 ಕೋಟಿ ಬರ್ತದೆ. ಅದನ್ನು ಲೆಕ್ಕ ಇಲ್ಲಿ ಒಪ್ಪಿಗೆ ಪಡ್ಕೋಬೇಕು. ನಾವು ಈ 3,542 ಕೋಟಿನಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಾಗ್ತದೆ? ರೆವಿನ್ಯೂ ಖಾತೆಯಲ್ಲಿ 2,627 ಕೋಟಿ. ರೆವಿನ್ಯೂ ಸೈಡ್ನಲ್ಲಿ 2,627 ಕೋಟಿ. ಕ್ಯಾಪಿಟಲ್ ಸೈಡ್ನಲ್ಲಿ 915 ಕೋಟಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅಸೆಟ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಪ್ಯೂರ್ಲಿ ಫಾರ್ ಡೆವಲಪ್ಮೆಂಟ್, ಪ್ಯೂರ್ಲಿ ಫಾರ್ ಅಸೆಟ್ ಕ್ರಿಯೇಷನ್. ಸೊ ಇದು ಇದರಲ್ಲಿ ಸೇರಿದೆ. ಇವೆಲ್ಲ ಕೇಂದ್ರ ಸರ್ಕಾರದ ಬರೋದು ಮತ್ತು ರಿಸರ್ವ್ ಫಂಡು ಠೇವಣಿಯಿಂದ ಖರ್ಚು ಮಾಡಿರ್ತಕ್ಕಂಥದ್ದು. ಇವನ್ ಕಳೆದ್ರೆ ಹೊರಗಡೆ ಎಷ್ಟು ಹೊರ ಹೋಗ್ತಕ್ಕಂಥ ಹಣ ನಿವ್ವಳ ದುಡ್ಡು ಎಷ್ಟಪ್ಪ ಅಂತಂದ್ರೆ 2,531 ಕೋಟಿ. 2,531 ಕೋಟಿ ನೆಟ್ ಔಟ್ಫ್ಲೋ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ನೆಟ್ ಔಟ್ಫ್ಲೋ ಫ್ರಮ್ ದಿ ಟ್ರೆಜರಿ ಈಸ್ 2,531 crores. ಇದನ್ನು ಹೆಂಗೆ ಮಾಡ್ಕೋತೀವಿ ಈ ವರ್ಷ? ಇದರಲ್ಲಿ ರೆವಿನ್ಯೂ ರಿಸೀಟ್ಸ್ನಿಂದ ನಮಗೆ ಬರ್ತಕ್ಕಂಥ ಕೇಂದ್ರದಿಂದ ನಮ್ಮ ಪಾಲು ಬರಬೇಕಾಗಿರ್ತಕ್ಕಂಥದ್ರಿಂದ ಮತ್ತೆ ರೀಪ್ರೈರಟೈಸೇಷನ್ ಮಾಡೋದ್ರಿಂದ, ಉಳಿತಾಯ ಮಾಡೋದ್ರಿಂದ, ಬೇರೆ ಬೇರೆ ಇಲಾಖೆಯಲ್ಲಿ ಉಳಿತಾಯ ಇರ್ತದೆ ಅದನ್ನು ರೀಅಪ್ರೋಪ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ರಿಂದ ಈ ಹಣದಿಂದ ಇದನ್ನು ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದಕ್ಕೆ ಇದ್ರ ಒಪ್ಪಿಗೆ, ಸದನದ ಒಪ್ಪಿಗೆ ಬೇಕು. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖ ಯೋಜನೆಗಳಿಗೆ ಖರ್ಚು ಮಾಡ್ತಕ್ಕಂಥ ಹಣ ಯಾವುದಪ್ಪ ಅಂತಂದರೆ, ಸಮಾಜ ಕಲ್ಯಾಣ ಇಲಾಖೆಗೆ SCP TSP ಹಣ ಅದು ಕಡಿಮೆ ಇತ್ತು ಅಂತೇಳಿ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು. ಇದಕ್ಕೆ ಇದನ್ನು ಕಟ್ಟಲಿಕ್ಕೆ, ವಸತಿ ಶಾಲೆಗಳ ನಿರ್ಮಾಣ ಮಾಡಲಿಕ್ಕೆ, ಆಮೇಲೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ದುಡ್ಡು ಬೇಕು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ SCPನಲ್ಲಿ 390 ಕೋಟಿ ರೂಪಾಯಿ, TSPನಲ್ಲಿ 118 ಕೋಟಿ ರೂಪಾಯಿ, ಒಟ್ಟು 508 ಕೋಟಿ ರೂಪಾಯಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದೀವಿ. 508 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ. ಆಮೇಲೆ ಈ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿನಲ್ಲಿ ಮನೆ ಪರಿಹಾರಕ್ಕೆ 502 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಸಮಗ್ರ ಶಿಶು ಅಭಿವೃದ್ಧಿ ಸೇವೆ ಯೋಜನೆಗೆ 310 ಕೋಟಿ ರೂಪಾಯಿ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯೋಜನೆಯಡಿ ಈ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಈ ಫೇರ್ ಪ್ರೈಸ್ ಶಾಪ್ನ ಇವರಿದ್ದಾರಲ್ಲ ಅವ್ರಿಗೆ ಮಾರ್ಜಿನ್ ಹಣ ಕೊಡ್ತಕ್ಕಂಥದ್ದು, ಅದು ಎಲ್ಲ 297 ಕೋಟಿ ರೂಪಾಯಿ. ಆಮೇಲೆ ICDCಗೆ 284 ಕೋಟಿ ICDS. ಆಮೇಲೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅದಕ್ಕೆ ಸಾಲವಾಗಿ 229 ಕೋಟಿ ರೂಪಾಯಿ. ಆಮೇಲೆ ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಉಪಕೇಂದ್ರಗಳನ್ನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಅದಕ್ಕೆ 189 ಕೋಟಿ ರೂಪಾಯಿ.
ಆಮೇಲೆ ನಬಾರ್ಡ್ನಿಂದ ಬಂದಂಥ ರಸ್ತೆ ಕಾಮಗಾರಿಗಳಿಗೆ 150 ಕೋಟಿ ರೂಪಾಯಿ, ಮಕ್ಕಳ ಮತ್ತು ಹದಿಹರೆಯದ ಗ್ರಂಥಾಲಯ ಮತ್ತು ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿ ರಾಜ್ಯಗಳಿಗೆ ಬಂಡವಾಳ ಹೂಡಿಕೆಗೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅದಕ್ಕೆ ನಮ್ಮ ಪಾಲು ಕೊಡಬೇಕಾಗಿದೆ 132 ಕೋಟಿ ರೂಪಾಯಿ. ಆಮೇಲೆ ಕೃಷಿ ಭಾಗ್ಯ ಯೋಜನೆ ಅಡಿ ನೀವು ನಿಲ್ಲಿಸ್ಬಿಟ್ಟಿದ್ರಿ, ಮತ್ತೆ ಪ್ರಾರಂಭ ಮಾಡೋದು, ಅದಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ, ಅದಕ್ಕೆ 100 ಕೋಟಿ ರೂಪಾಯಿನ ಇಟ್ಟಿದ್ದೀವಿ, ಅದು 100 ಕೋಟಿ ರೂಪಾಯಿ.